ಕರ್ನಾಟಕ ರಾಜ್ಯ ಶಿಕ್ಷಕರ ವಿಕಾಸ ಪರಿಷತ್ತು ಬೆಂಗಳೂರು ಹಾಗೂ ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಸಾಂಸ್ಕೃತಿಕ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಬೀದರ್ನ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಯಿತು. ಜ್ಯೋತಿ ಬೆಳಗಿಸುವ ಮೂಲಕ ಕರ್ನಾಟಕ ಶಿಕ್ಷಕರ ಸಂಘಗಳ ಪರಿಷತ್ತು ಧಾರವಾಡ ರಾಜ್ಯಾಧ್ಯಕ್ಷರಾದ ಸಂಗಮೇಶ್ ಡಿ ಖನ್ನಿನಾಯ್ಕರ್ ಮತ್ತು ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜಾ ಗುರುಬಸವ ಪಟ್ಟದೇವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪೂಜಾ ಗುರುಬಸವ ಪಟ್ಟದೇವರು 2025ನೇ ಸಾಲಿನ ದಿನದರ್ಶಿಕೆ ಬಿಡುಗಡೆ ಮಾಡಿದರು. ಕಾರ್ಯಕ್ರಮದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ಪಾಂಡುರಂಗ ಬೆಲ್ದಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಶಿಕ್ಷಕರ ಸಂಘಗಳ ಪರಿಷತ್ ಧಾರವಾಡ, ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘ ಬೀದರ್ ವತಿಯಿಂದ 50 ಜನ ದಂಪತಿಗಳಿಗೆ 2025ರಿಂದ 26ನೇ ಸಾಲಿನ ರಾಜ್ಯ ಮಟ್ಟದ ಆದರ್ಶ ದಂಪತಿ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. 12 ಜನರಿಗೆ ರಾಜ್ಯ ಮಟ್ಟದ ಶೇಖ್ ಫಾತಿಮಾ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ಜೊತೆಗೆ 2 ರಾಜ್ಯ ಮಟ್ಟದ ಸೇವಾ ರತ್ನ ಪ್ರಶಸ್ತಿ ಹಾಗೂ 18 ಜನ ಶಿಕ್ಷಕರಿಗೆ ರಾಜ್ಯ ಮಟ್ಟದ ಸಾವಿತ್ರಿಬಾಯಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಉಪನಿರ್ದೇಶಕರಾದ ಪ್ರೇಮ್ ಸಾಗರ್ ದಾಂಡೇಕರ್, ರಾಜ್ಯಾಧ್ಯಕ್ಷರಾದ ಸಂಗಮೇಶ್ ಖನ್ನಿನಾಯ್ಕರ್ ಅವರು ಮಾತನಾಡಿದರು. ಪ್ರೊಫೆಸರ್ ಶಿವಶರಣಪ್ಪ ಹುಗ್ಗೆ ಪಾಟೀಲ್ ಅವರು ವಿಶೇಷ ಉಪನ್ಯಾಸ ನೀಡಿದರು. ವಿಭಾಗೀಯ ಸಂಚಾಲಕರಾದ ಕಲಾಲ ದೇವಿ ಪ್ರಸಾದ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜೊತೆಗೆ ಇದೇ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವ ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜ್ಯ ಗುರುಬಸವ ಪಟ್ಟದೇವರು ಆಶೀರ್ವಚನ ನೀಡಿದರು. ಸಂಸ್ಥಾಪಕ ಅಧ್ಯಕ್ಷರಾದ ಪಾಂಡುರಂಗ ಬೆಲ್ದಾರ್ ಅವರು ಸಂಘದ ಉದ್ದೇಶ, ಮಹತ್ವ, ಸೇವೆ ಹಾಗೂ ಪ್ರಶಸ್ತಿ ಪ್ರದಾನದ ಬಗ್ಗೆ ಮಾತನಾಡಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಸೋಮಶೇಖರ್ ಬಿರಾದರ್, ಶಾಹೀನ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಡಾ ಅಬ್ದುಲ್ ಖದೀರ್, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚನ್ಶೆಟ್ಟಿ, ವಿಸ್ಡಮ್ ಸ್ಕೂಲ್ನ ಅಧ್ಯಕ್ಷರಾದ ಆಸಿಫ್ ಉದ್ದೀನ್, ಪಿಯು ಕಾಲೇಜ್ ಬೀದರ್ ಉಪನಿರ್ದೇಶಕರಾದ ಚಂದ್ರಕಾಂತ್ ಎಂ ಶಹಬಾದಕರ್, ರವಿ ಹಕ್ಕಾರಿ ಉಪನಿರ್ದೇಶಕರು, ಜಿಲ್ಲಾ ಖಜಾನೆ ಬೀದರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಣ ಇಲಾಖೆಯ ಟಿಆರ್ ದೊಡ್ಡೆ, ಡಿ ಜಾಕಿರ್ ಹುಸೇನ್ ಸಹಾಯಕ ನಿರ್ದೇಶಕರು, ಅಕ್ಷರ ದಾಸೋಹ ತಾಲೂಕಾ ಪಂಚಾಯತ್ ಬೀದರ್, ಶಿವರಾಜ್ ಕಪ್ಲಾಪುರೆ ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ಹಿರಿಯ ಹಾಗೂ ಪದವೀಧರೇತರ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರ ಸಂಘ ಬೀದರ್, ದಾನಿ ಬಾಬುರಾವ್ ರಾಜ್ಯ ಸಂಚಾಲಕರು, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಬೀದರ್, ಸಂಜೀವ್ ಕುಮಾರಸ್ವಾಮಿ ರಾಜ್ಯ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಶಿಕ್ಷಕರ ವಿಕಾಸ ಪರಿಷತ್ತು ಬೆಂಗಳೂರು, ದಿಲೀಪ್ ಡೋಂಗರ್ಗೆ ಜಿಲ್ಲಾಧ್ಯಕ್ಷರು, ಲಿಂಗಾಯತ ನೌಕರರ ಸಂಘ ಬೀದರ್, ಗಣಪತಿ ಭಕ್ತ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ಸುರೇಶ್ ಟಾಳೆ, ವಿಜಯಕುಮಾರ್ ಪಾಟೀಲ್ ಜಿಲ್ಲಾಧ್ಯಕ್ಷರು, ಅನುದಾನಿತ ಪ್ರೌಢಶಾಲಾ ಮುಖ್ಯ ಗುರುಗಳ ಸಂಘ ಬೀದರ್, ಶಿವಕುಮಾರ್ ಸದಾಫುಲೆ ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಬೀದರ್, ಸಂಜು ಬಿ ಸೂರ್ಯವಂಶಿ, ವಿಷ್ಣುಕಾಂತ್ ಠಾಕೂರ್, ದಶರಥ್ ಕಪ್ಪೆಕರ್, ಗೋವಿಂದ ಪೂಜಾರಿ ಜಿಲ್ಲಾಧ್ಯಕ್ಷರು, ಎಸ್ಸಿ ಎಸ್ಟಿ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೀದರ್, ವೈಜನಾಥ ಸಾಗರ್, ಲಿಂಗರಾಜ ಭಾಲ್ಗಿ, ಶ್ರೀಮತಿ ಸಾರಿಕಾ ಗಂಗಾ, ವೈಜನಾಥ ಸಾಲೆ, ಮಲ್ಲಿಕಾರ್ಜುನ್ ಟಂಗ್ಸಾಲೆ, ಕುಪೇಂದ್ರ ಜಗಶೆಟ್ಟಿ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಬಲವಂತರಾವ್ ರಾಠೋಡ್ ಅವರು ಸ್ವಾಗತ ಮಾಡಿದರು. ಕಲಾಲ ದೇವಿ ಪ್ರಸಾದ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಿಂಗೆ ಸೂರ್ಯಕಾಂತ್ ಅವರು ನಿರೂಪಣೆ ಮಾಡಿದರೆ, ಶ್ರೀಮತಿ ಸುವರ್ಣ ವಾಘಮಾರಿ ಅವರು ವಂದನಾರ್ಪಣೆ ಸಲ್ಲಿಸಿದರು. ಕೇಂದ್ರ ಸಂಘದ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ನಾಮ ನಿರ್ದೇಶನ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ರಮಾಬಾಯಿ ಅಂಬೇಡ್ಕರ್ ಅವರ ಒಂದು ಆದರ್ಶ ದಂಪತಿ, ಜೊತೆಗೆ ನಮ್ಮ ಭಾರತದ ಪ್ರಪ್ರಥಮ ಮಹಿಳಾ ಶಿಕ್ಷಕಿಯಾದಂಥ ಸಾವಿತ್ರಿಬಾಯಿ ಫೂಲೆ ಅವರ ಒಂದು ಹೆಸರಿನ ಮೇಲೆ ಪ್ರಶಸ್ತಿ ಹಾಗೂ ಶೇಖ್ ಫಾತಿಮಾ ಇವರ ಒಂದು ಹೆಸರಲ್ಲಿ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಇವಾಗ ಈ ಒಂದು ಕಾರ್ಯಕ್ರಮದಲ್ಲಿ ಕೊಡಲಾಗುತ್ತೆ. ನಮ್ಮ ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘ 2022ರಲ್ಲಿ ಅಸ್ತಿತ್ವಕ್ಕೆ ಬಂತು. ಇದು ಒಟ್ಟು 7 ಜಿಲ್ಲೆಗಳನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಸಂಘ. ಈ ನಮ್ಮ ಭಾಗಕ್ಕೆ ಮೊದಲೇನು ಹೈದರಾಬಾದ್ ಕರ್ನಾಟಕ ಅಂತಿತ್ತು, ಆಮೇಲೆ ಇದಕ್ಕೆ ನಮ್ಮ ಘನ ಸರ್ಕಾರ ಕಲ್ಯಾಣ ಕರ್ನಾಟಕ ಅಂತ ನಾಮಕರಣ ಆದಮೇಲೆ ಈ 7 ಜಿಲ್ಲೆಗಳನ್ನು ಒಳಗೊಂಡು ಯಾಕೆ ನಾವು ಒಂದು ಸಂಘವನ್ನು ಮಾಡಬಾರ್ದು ಅಂಥೇಳಿ ಅದರ ಒಂದು ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀ ಪಾಂಡುರಂಗ ಬೆಲ್ದಾರ್ ಅವರು ಈ ಒಂದು ಸಂಘಕ್ಕೆ ಚಾಲನೆಯನ್ನು ನೀಡಿದರು. ಸೊ ಇವಾಗ ಅದು 2022ಕ್ಕೆ ಅಸ್ತಿತ್ವಕ್ಕೆ ಬಂದು ಸುಮಾರು 3-4 ವರ್ಷಗಳಲ್ಲಿ ಹಲವಾರು ಕಾರ್ಯಕ್ರಮಗಳು. ಕೇವಲ ನಮ್ಮ ಸಂಘ ಶಿಕ್ಷಕರ ಬಗ್ಗೆ ಹೋರಾಟ ಮಾಡೋದಲ್ಲದೆ ನಮ್ಮ ಶಿಕ್ಷಣ ಇಲಾಖೆಗೆ ಶೈಕ್ಷಣಿಕವಾಗಿ ಕೂಡ ಸಹಾಯ ಮಾಡ್ತಾ ಬಂದಿದೆ. ಜೊತೆಗೆ ನಮ್ಮ ಶಿಕ್ಷಕರಿಗೆ
ಪ್ರೇರಣೆಯನ್ನು ನೀಡಲಿಕ್ಕೆ, ಅವರಿಗೆ ಪ್ರೋತ್ಸಾಹನ ನೀಡಲಿಕ್ಕೆ ಪ್ರತಿ ವರ್ಷ ನಾವು ಈ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದ್ವಿ 2022ರಿಂದ. ಸೊ ಹಾಗಾಗಿ ಈ ಒಂದು ಜೊತೆಗೆ ಮೊನ್ನೆ ಒಂದು ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಇನ್ನೊಂದು ಸಂಘ, ಕರ್ನಾಟಕ ಶಿಕ್ಷಕರ ಸಂಘಗಳ ಪರಿಷತ್ತು ಧಾರವಾಡ, ಇದರ ಒಂದು ರಾಜ್ಯಾಧ್ಯಕ್ಷರು ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ, ಶ್ರೀಯುತ ಸಂಗಮೇಶ್ ಕನ್ನಿನಾಯಕರು ಕೂಡ. ಅವರ ಒಂದು ಇದರಲ್ಲಿ ಕೂಡ ನಮ್ಮ ಪಾಂಡುರಂಗ್ ಬೆಲ್ದವರು ಕೂಡ ಅವರು ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಇವೆರಡು ಸಂಘಗಳನ್ನು ಕೂಡಿ ಯಾಕೆ ನಾವು ಈ ಒಂದು ಬೀದರ್ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ಶರಣರ ನಾಡಾಗಿರ್ತಕ್ಕಂಥ ಬೀದರ್ ಜಿಲ್ಲೆಯಲ್ಲಿ ಯಾಕೆ ನಾವು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬಾರ್ದು ಅಂತ ಹೇಳಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ವಿಚಾರ ಮಾಡಿದಾಗ ಈ ಒಂದು ಕಾರ್ಯಕ್ರಮ ಮೂಡಿ ಬಂತೀವತ್ತು. ಒಂದು ಸಮಾಜದಲ್ಲಿ ಒಬ್ಬ ಪುರುಷ ಆಗಲಿ ಒಬ್ಬ ಮಹಿಳೆ ಆಗಲಿ ಒಂದು ಸಮಾಜ ಪರ ಕೆಲಸ ಮಾಡಬೇಕಾಯ್ತು ಅಂದರೆ ಅವರೊಬ್ಬರಿಗೊಬ್ಬರು ಸಹಕಾರ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ. ಮಹಿಳೆಯರಿದ್ರೆ ಅವ್ರ ಪುರುಷರು ಸಹಾಯ ಮಾಡಬೇಕು, ಅವರ ಧರ್ಮಪತ್ನಿ ಇದ್ರೆ ಅವರ ಪತಿರಾಯರು ಅವರಿಗೆ ಸಹಾಯವನ್ನು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅವರಿಬ್ಬರು ಇಲ್ಲದೇ ಈ ಕಾರ್ಯ ಅಸಾಧ್ಯ ಅಂತ ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಈ ರಮಾಬಾಯಿ ಅಂಬೇಡ್ಕರ್ ಆದರ್ಶ ದಂಪತಿ ಒಂದು ಇದನ್ನು ಇಟ್ಕೊಂಡಿದ್ವಿ. ಜೊತೆಗೆ ನಮ್ಮ ರಾಜ್ಯಾದ್ಯಂತ ಎಲ್ಲ ಉತ್ತಮ ರೀತಿಯಾಗಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರುಗಳನ್ನು ಗುರುತಿಸಿ ನಮ್ಮ ಆಯಾ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರುಗಳಿದ್ದಾರೆ, ಅವರನ್ನು ಸಂಪರ್ಕಿಸಿ ಅಲ್ಲಿ ಯಾರಾದರೂ ಉತ್ತಮವಾಗಿ ಶಿಕ್ಷಕರು, ಮಹಿಳಾ ಶಿಕ್ಷಕರಾಗಿರ್ಬೋದು, ಪುರುಷ ಶಿಕ್ಷಕರಾಗಿರ್ಬೋದು, ಯಾರಾದರೂ ಉತ್ತಮವಾಗಿ ಕೆಲಸ ಮಾಡೋರು ಇದ್ದರೆ ಅವರ ಹೆಸರುಗಳನ್ನು ತಾವು ಸೂಚಿಸಬೇಕು ಅಂದಾಗ ಭಾಳಷ್ಟು ನಮ್ಮ ಇಡೀ ರಾಜ್ಯದಂತೆಲ್ಲ ಶಿಕ್ಷಕರ ಹೆಸರುಗಳನ್ನು ಬಂದಿದೆ, ಆದರ್ಶ ದಂಪತಿಗಳ ಹೆಸರನ್ನು ಬಂದಿದೆ. ಇನ್ನು ಕೆಲವು ಕ್ಷಣಗಳಲ್ಲಿ ಅವರಿಗೆ ಕೂಡ ನಾವು ಸತ್ಕಾರವನ್ನು ಹಮ್ಮಿಕೊಳ್ತೀವಿ. ಸೊ ಹಾಗಾಗಿ ಈ ನಮ್ಮ ಸಂಘ ನಾನು ಮೊದಲೇ ಹೇಳ್ದಂಗೆ ಇದೆಲ್ಲ ಯಾಕೆ ನಾವು ಒಂದು ಆದರ್ಶ ದಂಪತಿ ಅಥವಾ ಆದರ್ಶ ಶಿಕ್ಷಕ, ನಾನು ಮೊದಲೇ ಹೇಳ್ದಂಗೆ ಇದಕ್ಕೊಂದು ನಮ್ಮ ಶಿಕ್ಷಕರಿಗೆ ಮತ್ತಿಷ್ಟು ಈಗಾಗಲೇ ನಾವು ಕೆಲಸ ಮಾಡ್ತಾ ಇರ್ತೀವಿ, ಅವರು ಮತ್ತಿಷ್ಟು ಕೆಲಸವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲಿ, ಈ ಸಮಾಜಕ್ಕೆ ಅವರ ಒಂದು ಉಪಯೋಗ ಆಗಲಿ ಅಂತಕ್ಕಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ರಾಜ್ಯಾದ್ಯಂತದಿಂದ ಬಂದಿರತಕ್ಕಂಥ ಆದರ್ಶ ದಂಪತಿಗಳಿಗೂ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥ ಆದರ್ಶ ಶಿಕ್ಷಕರಿಗೂ ತಮಗೆಲ್ಲ ಈ ಸಂದರ್ಭದಲ್ಲಿ ನಮ್ಮ ಎರಡೂ ಸಂಘಗಳ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ. ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಮಾತೋಶ್ರೀ ರಮಾಬಾಯಿ, ಶಿಕ್ಷಣದ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ, ಶಿಕ್ಷಕಿಯಾದಂಥ ಫಾತಿಮಾ ಶೇಖ್ ಇವರೊಂದು ಸ್ಮರಣಾರ್ಥದಲ್ಲಿ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಂಥವರಿಗೂ ಕೂಡ ಸನ್ಮಾನ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲಾಗಿದೆ. ಇವತ್ತು ನನ್ನನ್ನು ಸೇರಿ ನಾವು ವೇದಿಕೆ ಮೇಲೆ ಇರುವವರು ತಾವೆಲ್ಲರೂ ಇವತ್ತು ಇಲ್ಲಿ ಒಳ್ಳೆಯ ಒಂದು ಶಿಕ್ಷಣ ಪಡೆದುಕೊಂಡು, ಜ್ಞಾನ ಪಡೆದುಕೊಂಡು, ಸುಸಂಸ್ಕೃತರಾಗಿ, ಶಿಕ್ಷಿತರಾಗಿ ಇವತ್ತು ನೀವೆಲ್ಲರೂ ಸೇರಬೇಕಾದ್ರೆ ಅಕ್ಷರದ ಜ್ಞಾನ ಅಂದರೆ ನಮಗೇನು ಅಕ್ಷರದ ಜ್ಞಾನ ಕೊಡುವುದಕ್ಕೆ ಬಹಳಷ್ಟು ಅವತ್ತಿನ ಕಾಲದಲ್ಲಿ ಏನು ಪರಿಶ್ರಮ ಇವರು ಪಟ್ಟರು ಆ ಒಂದು ದಿಸೆಯಿಂದಲೇ ಇವತ್ತು ನೀವು ಕೂಡ ಇಲ್ಲಿ ಪ್ರಜ್ಞಾವಂತ ಒಂದು ನಾಗರಿಕರಾಗಿ ಇಲ್ಲಿ ಕೂತುಕೊಳ್ಳುವುದಕ್ಕೆ ಕಾರಣಕರ್ತರು ಯಾರು ಅಂದರೆ ಈ ಒಂದು ಮಹಾನ್ ತ್ಯಾಗಮಯಿಗಳು ಅಂತೇಳಿ ನಾವು ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ಸಾವಿತ್ರಿಬಾಯಿ ಫುಲೆ ದಂಪತಿಗಳು ಶಿಕ್ಷಣವನ್ನು ಕೊಡುವುದಕ್ಕೋಸ್ಕರ ಸಮಾಜದಲ್ಲಿರ್ತಕ್ಕಂಥ ಮಹಿಳೆಯರಿಗೆ, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ
ಆಮೇಲೆ ದೀನದಲಿತರಿಗೆ ಇವರೆಲ್ಲರಿಗೂ ಒಂದು ಶಿಕ್ಷಣ ಕೊಡುವುದಕ್ಕೋಸ್ಕರ ಕ್ರಾಂತಿಯನ್ನೇ ಉಂಟು ಮಾಡಿದವರು ಯಾರು ಅಂದರೆ ಫುಲೆ ದಂಪತಿಗಳು. ಅದರಲ್ಲೂ ಅವತ್ತಿನ ಕಾಲದಲ್ಲಿ ಮನೆಯಿಂದಲೇ ಹೆಣ್ಣು ಮಕ್ಕಳು ಹೊರಗೆ ಬರಲಾರದಂಥ ಒಂದು ಸ್ಥಿತಿ ಇತ್ತು. ಹೆಣ್ಣು ಮಕ್ಕಳು ಮನೆಯಿಂದ ಹೊರಗೆ ಕೂಡ ಬರಬಾರ್ದು, ಗಂಡಸರಿಗೆ ಮುಖವೂ ಕೂಡ ತೋರಿಸಬಾರ್ದು, ಸೆರಗಿನ ಒಳಗಡೆನೆ ಅವ್ರ ಮುಖ ಮುಚ್ಚಿಕೊಂಡು ಇರುವಂಥ ಒಂದು ಪರಿಸ್ಥಿತಿ ಅವತ್ತಿನ ಕಾಲದಲ್ಲಿ ಇತ್ತು. ಕೇವಲ ಅಡುಗೆ ಕೋಣೆಗೆ ಮತ್ತೆ ಮಕ್ಕಳನ್ನು ಪಡೆಯೋದಕ್ಕೋಸ್ಕರ ಮಾತ್ರವೇ ಅವತ್ತಿನ ಆ ಒಂದು ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಇರುವಂಥ ಒಂದು ಪರಿಸ್ಥಿತಿ ಇತ್ತು. ಅಂಥ ಒಂದು ಸಂದರ್ಭದಲ್ಲಿ ಇಡೀ ಮಹಿಳಾ ಮನುಕುಲಕ್ಕೆ ಶಿಕ್ಷಣವನ್ನು ಒದಗಿಸಿಕೊಡುವುದಕ್ಕೆ ಇಲ್ಲಿ ನಮ್ಮ ದೇಶದಲ್ಲಿ, ಅದರಲ್ಲೂ ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿ ಒಂದು ಸಾಮಾಜಿಕ ಶೈಕ್ಷಣಿಕ ಒಂದು ಕ್ರಾಂತಿಯನ್ನು ತಂದವರು ಈ ಫುಲೆ ದಂಪತಿಗಳು. ಒಂದು ಪರಿಸ್ಥಿತಿ ಬರುತ್ತದೆ ಅಂದರೆ ಇವ್ರ ಮಾವ ಸಾವಿತ್ರಿಬಾಯಿ ಫುಲೆ ಅವರ ಮಾವ ಗೋವಿಂದರಾವ್ ಫುಲೆ ಇವರು ತಮಗೆಲ್ಲರಿಗೂ ಗೊತ್ತೇ ಇದೆ. ಏನು ಅಂದರೆ ಇವರು ಶಿಕ್ಷಣ ಕಲಿಸ್ಲಿಕ್ಕೆ ಹೋಗ್ತಾ ಇದ್ರು, ಒಂದು ಬಾಡಿಗೆ ಮನೆ ತಗೊಂಡಿದ್ರು. ಬಾಡಿಗೆ ಮನೆಯಲ್ಲಿ ಎಲ್ಲ ಹೆಣ್ಣುಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ರು. ಹೆಣ್ಣುಮಕ್ಕಳಿಗೆ ಅಷ್ಟೇ ಅಲ್ಲದೆ ಅದರಲ್ಲೂ ದಲಿತ ಹೆಣ್ಣುಮಕ್ಕಳಿಗೆ, ಅಸ್ಪೃಶ್ಯ ಹೆಣ್ಣುಮಕ್ಕಳಿಗೂ ಕೂಡ ಇವರು ಶಿಕ್ಷಣ ಕೊಡ್ತಾ ಇದ್ರು. ಅವತ್ತಿನ ಕಾಲದಲ್ಲಿ ಶಾಲೆಯನ್ನು ನಡೆಸುವುದಕ್ಕೆ ಯಾರೂ ಕಟ್ಟಡ ಕೊಟ್ಟಿರಲಿಲ್ಲ. ಅವತ್ತಿನ ಒಂದು ಸಂದರ್ಭದಲ್ಲೂ ಕೂಡ ಮುಸಲ್ಮಾನ ಬಾಂಧವರು ತಮ್ಮ ಕಟ್ಟಡವನ್ನು ಕೊಟ್ಟು ಶಾಲೆ ಪ್ರಾರಂಭ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಇವರನ್ನು ಅವಕಾಶ ಮಾಡಿಕೊಟ್ರು. ಅವಾಗ ಆ ಒಂದು ಸಂದರ್ಭದಲ್ಲೂ ಕೂಡ ಗೋವಿಂದರಾವ್ ಫುಲೆ ಮಾವ ಅವರಿಗೆ ಅಲ್ಲಿರ್ತಕ್ಕಂಥ ಪುಡಾರಿಗಳು ಸವಾಲು ಹಾಕ್ತಾರೆ. ಏನು ಅಂದರೆ ಹೆಣ್ಣು ಮಕ್ಕಳು ಸೆರಗಿನಿಂದ ಮುಖ ಮುಚ್ಕೊಂಡಿರ್ಬೇಕು, ಅವ್ರ ಮೂಗು ಕೂಡ ತೋರಿಸಬಾರ್ದು, ಅವ್ರ ಮುಖ ಕೂಡ ತೋರಿಸಬಾರ್ದು. ಅಂಥದ್ರಲ್ಲಿ ನೀನು ಸೊಸೆ ಮನೆ ಬಿಟ್ಟು ಶಾಲೆ ಕಲಿಸ್ಲಿಕ್ಕೆ, ಹೆಣ್ಣು ಮಕ್ಕಳಿಗೆ ಶಾಲೆ ಕಲಿಸ್ಲಿಕ್ಕೆ ಹೊರಗೆ ಹೋಗ್ತಾಳ ಅಂದ್ರೆ ನೀನು ಏನು ಮಾಡಬೇಕು, ಆ ಹೆಣ್ಮಕ್ಳಿಗೆ ಒಂದು ಮನೆಯಲ್ಲಾದರೂ ಇಟ್ಕೊಳ್ಬೇಕು, ನೀನು ಸೊಸೆಗೆ ಮನೆಯಲ್ಲಾದರೂ ಇಟ್ಕೊಳ್ಬೇಕು, ಇಲ್ಲ ಅಂದರೆ ಮನೆಯಿಂದ ಹೊರಗೆ ಹಾಕಬೇಕು ಅನ್ನುವಂಥ ಒಂದು ಕಂಡೀಷನನ್ನು ಅವಾಗ ಯಾರ ಮುಂದೆ ಬರುತ್ತೆ ಅಂದರೆ ಗೋವಿಂದರಾವ್ ಫುಲೆ ಅವರ ಮುಂದೆ ಬರುತ್ತೆ. ಅಂಥ ಸಂದರ್ಭದಲ್ಲಿ ಗೋವಿಂದರಾವ್ ಫುಲೆ ತನ್ನ ಮಗನಿಗೆ ಇವ್ರು ಫುಲೆ ಅವರಿಗೆ ಏನು ಹೇಳ್ತಾರೆ ಅಂದರೆ, ನೋಡು, ನನ್ನ ಮನೆಯಲ್ಲಿ ಇರಬೇಕಾದ್ರೆ ನೀನು ಮತ್ತು ಸೊಸೆ ಇಬ್ಬರು ಏನಾಗಿರಬೇಕು, ಹದ್ದು ಬಸ್ಸಿನಲ್ಲಿ ಇರಬೇಕು, ನಾನು ಹೇಳ್ದಂಗೆ ಕೇಳಬೇಕು. ಇದೆಲ್ಲ ನೀವು ಶಾಲೆಗೆ ಇಲ್ಲಿ ಏನು ಹೊರಗೆ ಹೋಗಿ ತೆಗಿಲತ್ತೀರಿ, ಈ ಹೆಣ್ಮಕ್ಳಿಗೆಲ್ಲ ಶಾಲೆ ಕಲಿಸುವಂಥದ್ದು, ಈ ದೀನದಲಿತರಿಗೆ ಶಾಲೆ ಕಲಿಸುವಂಥದ್ದು, ಇದೆಲ್ಲ ನೀವು ಹೊರಗಡೆ ಹೋಗಿ ಏನು ಕಲಿಸ್ತಾ ಇದ್ರಿ, ಇದೆಲ್ಲ ನನ್ನ ಮನೆಯಲ್ಲಿ ಇರಬೇಕಾದ್ರೆ ನೀವಿದು ನಿಲ್ಲಿಸಬೇಕು, ಇಲ್ಲ ಅಂದರೆ ನೀವು ನನ್ನ ಮನೆ ಬಿಟ್ಟು ಹೋಗಬೇಕು ಅನ್ನುವಂಥ ಒಂದು ಕರಾರನ್ನು ಯಾರು ಹಾಕ್ತಾರೆ ಅಂದರೆ ಗೋವಿಂದರಾವ್ ತನ್ನ ಮಗನಿಗೆ ಹಾಕ್ತಾರೆ. ಆ ಒಂದು ಸಂದರ್ಭದಲ್ಲಿ ಸುಶಿಕ್ಷಿತರಾದಂಥ ಒಳ್ಳೆಯ ವಿದ್ಯೆ ಬುದ್ಧಿ, ಇವತ್ತು ನಮಗೆಲ್ರಿಗೂ ವಿದ್ಯೆ ಬುದ್ಧಿ ಇದ್ದರೂ ಕೂಡ ನಾವೇನು ಅಂದರೆ ನಮ್ಮ ಹತ್ರ ತಿಳುವಳಿಕೆ ಇರಲ್ಲ. ನಮ್ಮ ತಂದೆ ಹೇಳ್ತಾರಪ್ಪ ನಾವು ಹಾಗೆ ಕೇಳಬೇಕು, ನಮ್ಮ ತಾಯಿ ಹೇಳ್ತಾಳೆ ಹಾಗೆ ಕೇಳಬೇಕು, ನಮ್ಮ ಅಜ್ಜ ಮುತ್ತಾಚ ಎಲ್ಲ ಹೀಗೆ ಹೇಳಿ ಹೋಗಿದ್ದಾರೆ, ಹೀಗೆ ಮಾಡಿಕೊಟ್ಟು ಹೋಗಿದ್ದಾರೆ, ಅದರಂತೆ ನಾವು ನಡಿಬೇಕು, ಅವ್ರು ಹೇಳಿದ ಮಾತು ನಾವು ಮೀರಬಾರ್ದು ಅನ್ನುವಂಥದ್ದೇ ಇದೆ. ಆದರೆ ಯಾರಲ್ಲಿ ಅಕ್ಷರ ಜ್ಞಾನಕ್ಕಿಂತಲೂ ತಿಳುವಳಿಕೆ ಇತ್ತಲ್ಲ ಅವ್ರ ಹತ್ರ, ಅವ್ರು ಏನು ಮಾಡಿದ್ರು ಅಂದರೆ, ಇಲ್ಲ ತಂದೆ ಅಂದರೆ ಗೋವಿಂದರಾವ್ ಫುಲೆ ಅವರಿಗೆ ನೀವು ಹೇಳೋದು ತಪ್ಪು, ಅಕ್ಷರ ಜ್ಞಾನ ಪ್ರತಿಯೊಬ್ಬರು ಕಲ್ತ್ಕೊಳ್ಬೇಕು, ಅಕ್ಷರ ಜ್ಞಾನ ಕಲಿಯೋದ್ರಿಂದ ಮಾತ್ರ ನಾವು ಪ್ರಗತಿಯನ್ನು ಹೊಂದುವುದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ಅವ್ರಿಗೆ ಹೇಳಿ ಕೊನೆಗೆ ಇಬ್ಬರೂ ದಂಪತಿಗಳು ಏನು ಮಾಡ್ತಾರೆ ಅಂದರೆ ಆ ಮನೆಯನ್ನೇ ಬಿಟ್ಟು ಹೋಗ್ತಾರೆ. ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಯಾಕೆ ನನ್ನ ಮನಸ್ಸಿನಲ್ಲಿ ಸಂಕಟ ಆಗ್ತಾ ಇದೆ ಅಂದ್ರೆ, ಯಾರು ನಮಗೋಸ್ಕರ ಬಾಳಿದರು, ಯಾರು ನಮಗೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡಿದ್ರು, ಅಂತವರ ವಿಚಾರಧಾರೆಗಳನ್ನ ಮೊಟಕುಗೊಳಿಸುವಂತ ಕಾರ್ಯ ನಡೆದ್ರೆ ಅದಕ್ಕೆ ನಾವು ಸಹಿಸೋದಿಲ್ಲ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀನಿ ಬಂಧುಗಳು. ಸಾವಿತ್ರಿಬಾಯಿ ಫುಲೆ ಅವರು ಒಬ್ಬ ಪಾಟೀಲ್ ಮನೆತನದ ಹೆಣ್ಮಗಳು. ನಾಯಿಗಾಂವ್ ಅಂತಕ್ಕಂಥ ಊರಿನ ಪಾಟೀಲ್ನ ಹೆಣ್ಮಗಳು. ಜ್ಯೋತಿಬಾ ಫುಲೆ ಅವರ ಜೊತೆಯಲ್ಲಿ ಮದುವೆಯಾಗಿ, ಇಲ್ಲಿವರೆಗೆ ಎಲ್ಲ ಹೇಳಿದ್ದಾರೆ ನಮ್ಮ ಸಾಗರ್ ಸಾಹೇಬರು, ಪ್ರೇಮ್ ಸಾಗರ್ ದಾಂಡೇಕರ್ ಅವರು, ಮದುವೆಯಾಗಿ ಸಂಸಾರ ಮಾಡಿ ನೋಡಿ, ಈ ಜಾತಿ ವ್ಯವಸ್ಥೆಯ ವಿರುದ್ಧ
ಎಲ್ಲಿ ದರ್ಶನ ಆಯ್ತು ಜ್ಯೋತಿಬಾ ಫುಲೆ ಅವರಿಗೆ ಜಾತಿದು, ಎಲ್ಲಿ ದರ್ಶನ ಆಗ್ತದೆ ಜಾತಿದು, ಎಲ್ಲಿ ಜಾತಿ ಕಾಣಿಸ್ತದೆ ಜ್ಯೋತಿಬಾ ಫುಲೆ ಅವರಿಗೆ. ಜ್ಯೋತಿಬಾ ಫುಲೆ ಅವರು ಮೆಟ್ರಿಕ್ಯುಲೇಷನ್ ನಂತರ ತಮ್ಮ ಗೆಳೆಯನ ಮದುವೆ ಇರ್ತದೆ. ಈಗಿನ 30 ವರ್ಷಕ್ಕೆ ಮದುವೆ ಆಗ್ತಿದ್ದಿಲ್ಲ, ಅವಾಗ 14-15 ವರ್ಷಕ್ಕೆ ಮದುವೆ ಆಗ್ತಾ ಇತ್ತು. ಅವ್ರ ಗೆಳೆಯನ ಮದುವೆ ಇತ್ತು, ಅತ್ಯಂತ ನಿಕಟ ಗೆಳೆಯನ ಮದುವೆ ಇತ್ತು. ಆ ಮದುವೆ ಮೆರವಣಿಗೆಗೆ ಹೋಗ್ತಾರ ಅವರು. ಮದುವೆ ಮೆರವಣಿಗೆಯಲ್ಲಿ ಮ್ಯಾಗ ಮದುಮಗ ಕುಂತನ, ಅವನಿಗೆ ದೂರದಿಂದ ನಮಸ್ಕಾರ ಅಂತ ಹೇಳಿದ್ರು, ಮರಾಠಿದಾಗ ಹೇಳಿದ್ರು ನಮಸ್ಕಾರ ಅಂತ ಹೇಳಿದ್ರು ಅವನಿಗೆ. ಆಗ ಹೇಳಿ ಬರಬೇಕಾದಲ್ಲಿ ಅವ್ರು ಗುರುತು ಹಿಡಿತಾರೆ ಅಲ್ಲಿನ ಜನದವರು. ಅರೇ ಈ ಮಾಡಿ ಹುಡುಗ ಬಂದಿದ್ದಾನೆ, ಇವಂದೇನು ಕೆಲಸ ಇದೆ, ಈ ಶೂದ್ರ ನಮ್ಮ ಮೆರವಣಿಗೆಯಲ್ಲಿ ಹ್ಯಾಂಗ್ ಬಂದ ಅಂತೇಳಿ ಅವರನ್ನು ದರ 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 ಎಳೆದು ತಂದು ಮೆರವಣಿಗೆಯಿಂದ ಹೊರ ದೂಗ್ತಾರೆ ಬಂಧುಗಳೇ. ಇವತ್ತು ಮಾನವನಿಗೆ ಮಾನವನಾಗಿ ನೋಡುವುದಿಲ್ಲ ಅಂತಕ್ಕಂಥ ಮಾತು. ಅವತ್ತು ಆ ಹುಡುಗ ನಿಲ್ತಾನೆ, ಪೂನಾದ ರಾಜ ಬೀದಿಯಲ್ಲಿ ನಿಲ್ತಾನೆ, ಮೆರವಣಿಗೆ ಮುಂದಿಂದ ಹೋಗ್ತಾ ಇರ್ತದೆ. ಸಾಯಂಕಾಲದ ಸಮಯದಲ್ಲಿ ದನಗಳು, ಎಮ್ಮಿಗಳು, ಕುರಿಗಳು ಎಲ್ಲ ಆ ಮೆರವಣಿಗೆದಾಗಿಂದ ಹೋಯ್ತಾವ. ನೋಡ್ರಿ, ಆ ಮೆರವಣಿಗೆಯಿಂದ ಹೋಯ್ತಾವ. ಅವಕ್ಕೆ ಯಾರು ಎಮ್ಮಿಗೆ ಹಿಡಿದು ಹೊರಗೆ ಹಾಕಿಲ್ಲ, ಕುರಿಗೆ ಹಿಡಿದು ಬಾಜುದು ಹೋಗಂದಿಲ್ಲ. ಆದರೆ ನಮ್ಮ ಜ್ಯೋತಿಬಾ ಫುಲೆ ಅವರಿಗೆ ಆ ಮೆರವಣಿಗೆಯಿಂದ ಹೊರದೂಗಿದಂತ ಒಂದು ದುರ್ಘಟನೆ ಈ ಪೂರ್ಣದಲ್ಲಿ ನಡೀತು ಬಂದಿದೆ. ಅವಾಗ ಆ ಮೆರವಣಿಗೆ ಮುಂದೆ ಹೋಗ್ತದೆ. ಮುಂದೆ ಹೋದ ನಂತರ ಜ್ಯೋತಿಬಾ ಫುಲೆ ಅವರು ಸಂಕಲ್ಪ ಮಾಡ್ತಾರೆ, ಯಾರು ನನಗೆ ಮೆರವಣಿಗೆಯಿಂದ ಹೊರದೂಗಿದ್ದಾರೆ, ಯಾರು ನನ್ನನ್ನು ಆಚೆ ಚೆಲ್ಲಿದ್ದಾರೆ, ಇದನ್ನ ಮುಂದಿನ ದಿನಮಾನಗಳಲ್ಲಿ ಯಾವ ವ್ಯಕ್ತಿಗೂ ಕೂಡ, ಯಾರು ಕೂಡ ಇಂತಹ ಸಮಯ ಸಮಾರಂಭಗಳಿಂದ ಹೊರದೂರದಂತೆ ನಾನು ಸಂಘರ್ಷ ಮಾಡ್ತೇನೆ ಅಂತೇಳಿ ಜ್ಯೋತಿಬಾ ಫುಲೆ ಅವರು ಸಂಘರ್ಷ ಮಾಡ್ತಾರೆ ಬಂಧುಗಳೇ. ಆ ಸಂಘರ್ಷದ ನಂತರ ಮನೆಯಲ್ಲಿ ಹೆಂಡತಿ ಇದ್ರು, ಎಲ್ಲ ಇದ್ರು, ಅಕ್ಷರ ಕಲಿಸಿದ್ರು, ಮನೆಗಿಂದ ಹೊರಗೆ ಹಾಕಿದ್ರು, ಎಲ್ಲ ಮಾಡಿದ್ರು. ಹೊರಗೆ ಹಾಕಿದ ನಂತರ ಯಾರು ಸಹಕಾರ ಕೊಟ್ಟರು, ಯಾರು ಮನೆಯಲ್ಲಿ ಇಟ್ಕೊಂಡ್ರು, ಸಾಲಿ ಕಲಿಸಿದ್ರು, ಈ ಕಲಿಸಿದ್ರು, ಹೆಂಡತಿಗೆ ಸಾಲಿ ಕಲಿಸಿದ್ರು, 4ನೇ ಪಾಸ್ ಮಾಡಿಸಿದ್ರು. ಅಹಮದ್ನಗರಕ್ಕೆ ಹೋಗಿ ಡಿ.ಎಡ್ ಅಡ್ಮಿಷನ್ ಮಾಡಿದ್ರು. ಈ ಬ್ರಿಟಿಷ್ ಸರ್ಕಾರದಲ್ಲಿ ಪ್ರಪ್ರಥಮವಾಗಿ ಡಿ.ಎಡ್ ಸರ್ಟಿಫಿಕೇಟ್ ಪಡೆದಿರ್ತಕ್ಕಂಥ ತಾಯಿ ಅದು ಸಾವಿತ್ರಿಬಾಯಿ ಫುಲೆ ಅಂತಕ್ಕಂಥ ಮಾತು ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ ಬಂದಿದೆ. ಮುಂದೆ ಮಾನ್ಯ ಸಚಿವರ ಹತ್ರ ಅವ್ರನ್ನ ಗೆಸ್ಟ್ ಆಗಿ ಕರ್ಲಿಕ್ಕೆ ಹೋದಾಗ ಅಂದರು, ಏನಪ್ಪ ಮೊನ್ನೆ ಟೀಚರ್ಸ್ ಡೇ ಮಾಡಿದ್ರಲ್ಲ, ಮತ್ತು ಸೆಪ್ಟೆಂಬರ್ 5 ಮುಗಿದತಿ, ಇದು ಅಕ್ಟೋಬರ್ 5 ಏನು ಅಂದರು. ಅಕ್ಟೋಬರ್ 5 ವಿಶ್ವ ಶಿಕ್ಷಕರ ದಿನಾಚರಣೆ ಸಾಹೇಬ್ರೆ. ಮತ್ತು ಒಳ್ಳೆಯ ಶಿಕ್ಷಣ ಸಚಿವರು ನಾವು ಮೆಚ್ಚಬೇಕು. ಈಗಿನ ಸರ್ಕಾರದ ಸಚಿವರು ಒಳ್ಳೆಯ ಸಜ್ಜನರು, ಅವ್ರಿಗೆ ಏನೇನೋ ಯಾರು ಏನೇನೋ ಅಂತಾರೆ ಅನ್ನಬಾರ್ದು. ದಯಮಾಡಿ ಒಳ್ಳೆಯ ಜ್ಞಾನವಂತರದಾರ, ತಾಳ್ಮೆ ಉಳ್ಳವರದಾರ. ನನ್ನ ಮನವಿಯನ್ನು ಆಲೋಚಿಸಿರೋರು ಏನಿದು ಏಕೈಕ ಸಂಘಟನೆಪ್ಪ ನಿಂದ ಅಂಗನವಾಡಿಯಿಂದ ಇರ್ತಕ್ಕಂಥ PU ಮಟ್ಟ ಒಂದು ಮಾಡಕತ್ತಿರೋದು ಏಕೈಕ ಸಂಘಟನೆ. ದೇವ್ರನ್ನ ಒಳ್ಳೇದು ಮಾಡಲಿ ಅಂತ ಹೇಳಿದ್ರು. ಅವರು ಕೂಡ ಆಶೀರ್ವಾದ ಮಾಡ್ತಿದ್ವಿ ಸಂಘಟನೆಗೆ. ನಾನು ಒಂದೇ ಬೇಡಿದೆವರು, ಸಾಹೇಬ್ರ ನಮ್ಮ ಗುರುಗಳು, ಹೆಡ್ ಮಾಸ್ಟರ್ಗಳು ಪಾಯ್ಕಾನಿ ತೊಳ್ಯಾತಾರ್ರಿ, ಶೌಚಾಲಯ ತೊಳ್ಯಾತಾರೆ. ಮೊದಲು ಏನು ಹೇಳ್ತಿದ್ದು, ಚಡಿ ಚಮ್ ವಿದ್ಯಾ ಗಮ್ ಹೇಳ್ತಿದ್ದು, ಯಾವ್ದಾರ ಮಗು ಕಸ್ಬರಿ ಹಿಡಿದ್ರೆ ಪೇಪರ್ ಬರೋದತ್ತಿ ಶಿಕ್ಷಕರನ್ನ ಸಸ್ಪೆಂಡ್ ಮಾಡತ್ತಾರೆ ಅಧಿಕಾರಿಗಳು. ಅದಕ್ಕೆ ಇಂಥ ಕಾಲು ಬಂದತ್ತೆ. ಈಗ ಈ ಕಾಲು ಯಾಕೆ ಬಂದತ್ತೆ ಅನ್ನೋದಕ್ಕೆ ತಾವು ಗುರ್ತದ, ನಮಗೂ ಗುರ್ತದ. ಇದು ಅದಕ್ಕೆ ಏನು ಮಾಡಬೇಕಿದೆ, ಅನುದಾನ ಐತಲ್ಲ, ನಿಮಗೆ ಅನುದಾನ ಕೊಟ್ಟಿರ್ತೇವಲ್ಲ ಅಂದರು ಮಾನ್ಯ ಸಚಿವರು. ಸಾಹೇಬ್ರ ನೀವು ಕೊಡ್ತಕ್ಕಂಥ ಅನುದಾನ ಕೊಡ್ತೇವೆ ಅಂದರು, ಯಾರೂ ಪೈಖಾನೆ ತೊಳ್ಯಾಕೆ ಬರಾಕತ್ತಿಲ್ಲ. ಸೊ 200ಕ್ಕಿಂತ ಹೆಚ್ಚಿರ್ತಕ್ಕಂಥ ಶಾಲೆಗಳಿಗೆ ಪ್ರತಿ ಪಂಚಾಯತಿಗೆ ನೀವು 2 ಕಕ್ಕಸ ಮೂತ್ರಿ ತೊಳಲಿಕ್ಕೆ 2ರನ್ನ ವ್ಯವಸ್ಥೆ ಮಾಡಬೇಕು. ಟೆಂಡರ್ ಮುಖಾಂತರ ಕರಿಬೇಕು. ಆ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಶಿಕ್ಷಕರು ಶಾಲೆಗಳಿಗೆ ಹೋಗಿ ಅವರು ಪಾಳೆ ಪ್ರಕಾರ ಸ್ವಚ್ಛತೆಯನ್ನು ಮಾಡ್ತಾರೆ. ಮತ್ತು ಡಿ ದರ್ಜೆ ನೌಕರು ಕೊಡ್ಬೇಕು. 55 ವರ್ಷಕ್ಕೆ BP ಬರತ್ತವ, ಹಾರ್ಟ್ ಅಟ್ಯಾಕ್ ಆಗತ್ತವ. 50 ವರ್ಷದ ನಂತರ ಹೆಣ್ಮಕ್ಳು ಯಾರು ಪ್ರಮೋಷನ್ ತಗೊಳ್ತಾ ಇಲ್ಲ. ಶಾಲೆಗಳಲ್ಲಿ ಬರೀ ಏನಾಗ್ತಾ ಇದೆ, ನಾವು ಅಸಿಸ್ಟೆಂಟ್ ಟೀಚರ್ ಮೇಲೆ ನಡೀತಾ ಇದ್ದೀವಿ. ಅದಕ್ಕಾಗಿ ದಯಮಾಡಿ C&R ರೂಲ್ ಬದಲಾವಣೆ ಆಗಬೇಕು. ಅತ್ಯಂತ ಕೀಳಾಗಿ ನೋಡ್ತಕ್ಕಂಥ ಶಿಕ್ಷಕರನ್ನು ಏನಾದರೂ ಯಾವುದೋ ಸರ್ಕಾರ ನೋಡಿಕೊಂಡ್ರೆ ರಾಜ್ಯದಲ್ಲಿ ಯಾವುದೂ ಉದ್ಧಾರ ಆಗೋದಿಲ್ಲ. ಯಾಕಂದರೆ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಭಾಳಷ್ಟು ಪದವಿ ಪಡೆದಂಥವ್ರಿಗೆ ಅನ್ಯಾಯ ಆಗಿದೆ ನೋಡ್ರಿ. ಡಿಮೋಷನ್ ಯಾವ ಸರ್ಕಾರಿ ನೌಕರರಲ್ಲಿ ಇಲ್ಲ, ಅದು ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ಡಿಮೋಷನ್. ಏನು ರೀ ಇದು ಪದ್ಧತಿ? ಎಲ್ಲಿದೆ ನ್ಯಾಯ ರೀ? ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಕಾನೂನನ್ನು ಪರಿಯಾಗಿ ಓದ್ರೆ, ಒಂದೊಂದು ಎಡೆಯಾಗಿ ಹೋದರೆ ಎಲ್ಲರಿಗೂ ಬೆವರು ಬರ್ತಾವೆ. ಅಂಥ ಒಂದು ಕಾನೂನನ್ನು, ಸಮಾನತೆಯನ್ನು ಬರ್ತಾರೆ. ಅದಕ್ಕಾಗಿ ಮಾನ್ಯ ಈ ವೇದಿಕೆ ಮುಖಾಂತರ ಮಾನ್ಯ ವರದಿಗಾರರಲ್ಲಿ ವಿನಂತಿಸ್ತೀನಿ, ಶಿಕ್ಷಕರನ್ನು ಭಾಳ ಕಡೆಗಣಿಸ್ತಾ ಇದೆ.
ರಾಜ್ಯ ಸರ್ಕಾರ ಅಥವಾ C&R ರೂಲ್ ಅಂತ ಹೇಳ್ತೀನಿ. ಅದಕ್ಕೆ ದಯಮಾಡಿ ಈ ಕಡೆ ಎಚ್ಚೆತ್ತು ಪ್ರಮೋಷನ್ಗಳನ್ನು 20%, 50% ಬಡ್ತಿಯನ್ನು, 50% ನೇಮಕಾತಿಯನ್ನು ಮಾಡಬೇಕು. ಭಾಳ ನಿವೃತ್ತಿ ಅಂಚನೆಗಳಿದ್ದಾರೆ. ಅದೇ ರೀತಿ NPS to OPS ಇದು ಕೂಡ ಆಗಬೇಕಂತ ಈ ವೇದಿಕೆಯಿಂದ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಕೇಳ್ತಾ, ನೋಡ್ರಿ ಸಂಘಟನೆಯಿಂದಾಗ ಖರ್ಚು ವೆಚ್ಚಗಳು ಆಗ್ತಾವೆ. 20 ಕೋಟಿ ಖರ್ಚು ಮಾಡಿದಾರಂತ ಈಗಿನ ಸಂಘಟನೆಯವರು. ಆ 20 ಕೋಟಿ ಖರ್ಚು ಸ್ವಾಭಾವಿಕ ಆಗಲಿ, 21 ಕೋಟಿ ಆಗಲಿ, ಆದರೆ ನ್ಯಾಯಸಮ್ಮತ ಬೇಡಿಕೆಗಳು ಈಡೇರವೇನ್ರಿ? ನಮಗೆ ನ್ಯಾಯಸಮ್ಮತ ಬೇಡಿಕೆಗಳು ಬಂದವೇನೆ? ನಮ್ಮ ಪಾಯಿಂಟ್ ಹೇಳದ. ಅದಕ್ಕಾಗಿ ಇಂಥ 16, 12 ನನ್ನಂಥ ಸಂಘಟನೆಕಾರರು ಹುಟ್ಟಿದ್ದಾರೆ. ನ್ಯಾಯಯುತವಾದ ಬೇಡಿಕೆಗಳು ಈಡೇರಿಸ್ತಾನೇ ಇಲ್ಲ ಸಂಘಟನೆಗಳು. ಅದಕ್ಕಾಗಿ ದಯಮಾಡಿ ಕೈ ಮುಗಿತೀನಿ. ಅಥೆಂಟಿಕ್ ಆಗಿ ಹೇಳ್ತಕ್ಕಂಥ, ಅಥೆಂಟಿಕ್ ನಾನು ಸಂಘಟನೆ ಅಂತ ಹೇಳ್ತಕ್ಕಂಥವ್ರು ಈ C&R ಬದಲಾವಣೆ ಮಾಡಲೇಬೇಕು. ಇಲ್ಲಾಂದ್ರೆ ನಾವು ಇವತ್ತಿನ ದಿವಸ ಈ ವೇದಿಕೆಯಿಂದ ಬೀದರಿನ ಈ ಪೂಜ್ಯರ ಸಮ್ಮುಖದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ. ಬರತಕ್ಕಂಥ ದಿನಮಾನಗಳಲ್ಲಿ ನಾವು 6, 7 ಕ್ಲಾಸನ್ನು ಬಹಿಷ್ಕರಿಸ್ತೇವೆ. ಪರಿಷತ್ ಅಂದರೆ ಎಲ್ಲರಿಗೂ ಒಂದೇ, ಬಟ್ ನ್ಯಾಯ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ. ಅನ್ಯಾಯ ಕಂಡಲ್ಲಿ ನಾವು ಹೋರಾಡೋರೆ. ಅದಕ್ಕಾಗಿ ಮುಂಬರತಕ್ಕ ದಿನಗಳಲ್ಲಿ 6, 7 ನಾವು ಕೀಲಿ ಆಗ್ತೀವಿ. ಅವ್ರಿಗೆ ಪ್ರತ್ಯೇಕವಾದಂಥ ಶಾಲೆ ಮಾಡಿರಿ, ಪ್ರತ್ಯೇಕವಾದಂಥ ವೇತನ ಕೊಡ್ರಿ. ಯಾಕೆ ನಮ್ಮನ್ನು ದುಡಿಸ್ಕೊಂಡ್ರಿ ಇಲ್ಲಿವರೆಗೂ ನೀವು? ನಮ್ಮ ಶಿಕ್ಷಕರು 7ನೇ ಕಲ್ತಂಥವ್ರು ಹೈಸ್ಕೂಲನ್ನು ನಡೆಸಿದ್ದಾರೆ, ಕಾಲೇಜನ್ನು ನಡೆಸಿದ್ದಾರೆ ನಮ್ಮ ಗುರುಗಳು, ಗುರುಮಾತೆಯರು. ಅದಕ್ಕಾಗಿ ದಯಮಾಡಿ ಕೈ ಮುಗಿದು ವರದಿಗಾರರು ವಿನಂತಿಸ್ತೀನಿ, ಸರ್ಕಾರದಲ್ಲಿ ಕೂಡ ವಿನಂತಿಸ್ತೀನಿ, ವೇದಿಕೆ ಮುಖಾಂತರ ಎಲ್ಲ ಸಂಘಟನೆ ನಾಯಕರ ಜೊತೆಗೆ ವಿನಂತಿಸ್ತಾ ಇದ್ದೀನಿ. C&R ಬದಲಾವಣೆ ಆಗಬೇಕು, NPS OPS ಬರಬೇಕಂತ ಹೇಳ್ತಾ ಈ ಶಿಕ್ಷಕರ ಸಂಘ ಪರಿಷತ್ತಿನ ವತಿಯಿಂದ ನನ್ನನ್ನು ಇಲ್ಲಿ ತುಂಬ ಹೃದಯದಿಂದ ಸನ್ಮಾನಿಸಿರ್ತಕ್ಕಂಥ ಎಲ್ಲ ಗುರು ಪೂಜ್ಯರಿಗೂ, ಎಲ್ಲ ಬೀದರ್ದ ಎಲ್ಲ ಹಿರಿಯರಿಗೂ, ಸಾಹಿತ್ಯ ಬಳಗಕ್ಕೂ ಹಾಗೂ ಎಲ್ಲ ಶಿಕ್ಷಕರ ಬಳಗಕ್ಕೂ ವಂದಿಸ್ತೇನೆ. ಶರಣು ಶರಣಾರ್ಥಿಗಳು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ಗೌತಮ್ ಬುದ್ಧರ ಹಾಗೂ ವಿಶ್ವಗುರು ಬಸವಣ್ಣನವರ ವಿಚಾರಗಳನ್ನು, ಅದು ಸಾವಿತ್ರಿಬಾಯಿ ಫೂಲೆ, ಜ್ಯೋತಿಬಾ ಫೂಲೆ, ಬಾಬಾ ಸಾಹೇಬ್ ಅಂಬೇಡ್ಕರ್ರು, ಏನು ಬುದ್ಧನ ವಿಚಾರಗಳು, ಬಸವಣ್ಣವ್ರ ವಿಚಾರಗಳೇ ಅವರೆಲ್ಲ ಕಾರ್ಯರೂಪಕ್ಕೆ ತಂದರು. ನಿಜಕ್ಕೂ ಇವತ್ತು ಮಹಿಳೆಯರಿಗೆ ಇಷ್ಟೆಲ್ಲ ಗೌರವ ಅದ ಅಂತಂದರೆ ಅದಕ್ಕೆ ಜ್ಯೋತಿಬಾ ಫೂಲೆಯವರ, ಸಾವಿತ್ರಿಬಾಯಿ ಫೂಲೆಯವರ ದೊಡ್ಡ ಕೊಡುಗೆ ಇದೆ. ಯಾಕಂದ್ರೆ ಅವತ್ತಿನ ದಿನಮಾನಗಳಲ್ಲಿ ಅವತ್ತೇನು ಸಾವಿರ ನಮ್ಮನ ಸಮಸ್ಯೆಗಳಿಗೆ ನ್ಯಾಯ ಕೊಟ್ಟವರು ಅದು ಸಾವಿತ್ರಿಬಾಯಿ ಫೂಲೆಯವರು. ಯಾಕಂತಂದ್ರೆ ಅವರಿಗೆ ಭಾಳಷ್ಟು ಅವರು ಜನರ ಒಳಿತಿಗಾಗಿ, ಜನರ ಏಳಿಗೆಗಾಗಿ ಸಾಕಷ್ಟು ನೋವು ಉಣ್ತಾರೆ. ಆದರೂ ಜನರ ಬೆಳವಣಿಗೆಗೋಸ್ಕರ ಅವೆಲ್ಲ ಸಹಿಸ್ಕೊಂಡು, ಮತ್ತು ಅವ್ರು ಯಾವ ರೀತಿ ಪಾಠ ಮಾಡೋ ಪದ್ಧತಿ ಹೆಂಗಿತ್ತಂತಂದರೆ, ಅವರು ಹೋಗಬೇಕಾದ್ರೆ ಅವರು ಒಂದು ಥೈಲಿ ಇರ್ತಿತ್ತು. ಆ ಥೈಲಿದಲ್ಲಿ ಭಾಳ ಜನ ಅಲ್ಲಿ ಕುಂತವರೆಲ್ಲ ಉಡಾಫೆ ಜನ, ಈಗ ಹೇಳಿದ್ರಲ್ಲ ಹುಗ್ಗೆ ಪಾಟೀಲ್, ಸೆಗಣಿ ಹೊಡೆಯೋದು, ಕಲ್ಲಚ್ಚ ಹೊಡೆಯೋದು, ಏನೋ ಹೊಲ್ಸೊಲ್ಸು ಮಾತಾಡೋದು, ಅವೆಲ್ಲ ಸಹಿಸ್ಕೊಂಡು ಮತ್ತು ಒಳಗೆ ಹೋಗಿ ಆ ಸೀರೆ ಬಿಚ್ಚಿ ಆ ಥೈಲಿಯಲ್ಲಿ ಇದ್ದಿದ್ದು ಉಟ್ಕೊಂಡು ಮಕ್ಕಳಿಗೆ ಪಾಠ ಮಾಡಿದ ತಾಯಿನೇ ಸಾವಿತ್ರಿಬಾಯಿ ಫೂಲೆ ಅವರು. ಅಂಜಕ್ಕೂ ಅವರಿಗೆ ಎಲ್ಲ ಆದರ್ಶ, ಬುದ್ಧ ಇರ್ಬೋದು, ಬಸವಣ್ಣವ್ರು ಇರ್ಬೋದು, ಆ ವಿಚಾರಗಳು ಇಟ್ಟುಕೊಂಡೇ ಅವರು ಅದನ್ನು ಆಚರಣೆಗೆ ತಂದರು. ಬಸವಣ್ಣವರು ಅವ್ರದ್ದು ಒಂದು ಘಟನೆ ಬರ್ತದೆ. ಈ ಓಣಿ ಎಲ್ಲ ಸ್ವಚ್ಛ ಮಾಡಬೇಕಾದ್ರೆ ದಲಿತ ವ್ಯಕ್ತಿ ಬಂದು ಅದು ಸೂರ್ಯ ಉದಯ ಆಗಲ್ಕಿಂತ ಮುಂಚೆನೇ ಮಾಡ್ಬೇಕಂತ. ಯಾಕೆ ಅವ್ರ ನೆರಳು ಮತ್ತವ್ರ ಮ್ಯಾಗ ಬೀಳಬಾರ್ದು. ಅವ್ರ ನೆರಳು ಬಿದ್ದರೆ ಅದು ಒಂದು ರೀತಿ ಕೆಟ್ಟ ಇದು ಅಂತಕ್ಕಂಥದ್ದು. ಅದು ಬಾಗಿಲು ಮುಚ್ಕೊಂಬೋದು, ಕಿಟಕಿ ಮುಚ್ಕೊಂಬೋದು. ಒಂದು ದಿನ ತಡ ಮಾಡಿ ಅವ್ರಿಗೆ ಆರೋಗ್ಯ ಸರಿ ಇರಲ್ಲ, ತಡ ಮಾಡಿ ಬಂದು ಕಸ ಗೂಡಿಸ್ತಾ ಇರ್ತಾರೆ, ಅವ್ರ ನೆರಳು ಮತ್ತೊಬ್ಬರ ಮ್ಯಾಗ ಬೀಳ್ತದೆ. ಆ ನೆರಳು ಬಿದ್ದ ತಕ್ಷಣ ಎಲ್ಲ ಹೊಡೀರಿ, ಬಡೀರಿ, ಕಡೀರಿ ಅಂತೆಲ್ಲ ಕುಂತವ್ರು ಹೇಳ್ತಾರೆ. ಅವಾಗ ಯಾರೋ ಬಂದು ಅವ್ರಿಗೆ ಅಪ್ಕೋತಾರೆ. ಆವಾಗ ದಲಿತ ವ್ಯಕ್ತಿ ಹೇಳ್ತಾರೆ, ನೀವು
ಅಪ್ಕೊಂಡವ್ರು ನಮ್ಮ ಬಸವಣ್ಣ ಅಂತ ಹೇಳ್ತಾರೆ. ಆಗ ಬಸವಣ್ಣವ್ರು ಅವ್ರು ಅಂತಾರ ಬಸವಣ್ಣನೇ ಇಲ್ಲಿ ನಿಮಗೆ ಅಪ್ಕೋತಾರ ಅಂಬದು ಏನು ಗ್ಯಾರಂಟಿ? ಈ ಕಲ್ಯಾಣ ಪಟ್ಟಣದಲ್ಲಿ ಕೆಳಗೆ ಬಿದ್ದವ್ರನ್ನ ಮೇಲೆ ಎತ್ತವ್ರು ಬಸವಣ್ಣ ಬಿಟ್ಟು ಇಲ್ಲಿ ಯಾರೂ ಬರೋದಿಲ್ಲ, ನೀವೇ ಸಾಕ್ಷಾತ್ ಬಸವಣ್ಣ. ಅವ್ರು ಬಸವಣ್ಣವರೇ ಇರ್ತಾರೆ. ಅಂದ್ರೆ ಈಗ ಅವ್ರು ಇವನಾರ ವಚನ ಹೇಳಿದ್ರಲ್ಲ ನಮ್ಮ ಅಧ್ಯಕ್ಷರು, ಧಾರವಾಡದ ಅಧ್ಯಕ್ಷರು, ಅವ್ರು ಹೇಳಿದ ಸಲುವಾಗಿ ನನಗಿದು ನೆನಪಾಯಿತು. ನಿಜಕ್ಕೂ ಅವತ್ತಿನ ದಿನಮಾನಗಳೇ ಭಾಳಷ್ಟು ಆ ಒಂದು ಜಾತಿ ಪದ್ಧತಿ, ಆ ಮೇಲು ಕೀಳು ಅಂತಕ್ಕಂಥದ್ದು ಈ ವ್ಯವಸ್ಥೆಗಳನ್ನು ಬೇರೆ ಸಮೇತ ತೆಗೆದು ಮತ್ತದು ಕಾರ್ಯರೂಪಕ್ಕೆ ತರಲಿಕ್ಕೆ ಅದಕ್ಕೆ ವಿಶೇಷವಾಗಿ ಬುದ್ಧ ಕೊಟ್ಟಿದ್ದು ಮಾರ್ಗ, ಬಸವಣ್ಣವ್ರು ಕೊಟ್ಟಿದ್ದು ಸನ್ಮಾರ್ಗ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದು ಇದು ಸಂವಿಧಾನ, ಅಂದರೆ ಇದು ರಾಜ್ಯ ಮಾರ್ಗ ಅಂತ ಅವ್ರ ಗುರುಗಳೇ ಜ್ಯೋತಿಬಾ ಫುಲೆ ಅವರು ಅಂತ ಒಂದು ಮೂವರ ಒಂದು ಇದು ಇಟ್ಕೊಂಡು ಇಲ್ಲಿ ಇವತ್ತು ಏನು ಕಲ್ಯಾಣ ಕರ್ನಾಟಕ ನಮ್ಮ ಪ್ರೌಢ ಶಾಲಾ ಶಿಕ್ಷಕರ ಸಂಘ ಮತ್ತು ಇಲ್ಲಿ ಕರ್ನಾಟಕ ರಾಜ್ಯ ಶಿಕ್ಷಕರ ವಿಕಾಸ ಪರಿಷತ್ ಬೆಂಗಳೂರು ಇವರಿಬ್ಬರು ಒಂದು ಇದರಲ್ಲಿ ಭಾಳ ಒಳ್ಳೆ ರೀತಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಇಲ್ಲಿ ಪೂಜ್ಯ ಗುರು ಬಸವಲಿಂಗ ಪಟ್ಟದೇವರು ಪಾದಕ್ಕೆ ವಂದಿಸುತ್ತಾ, ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ರಾಜ್ಯ ಅಧ್ಯಕ್ಷರಾದ ಸಂಗಮೇಶ್ ಕಿನಿಕರ್ ಸರ್ ಅವರೇ, ಹಾಗೂ ಪ್ರೇಮ್ಸಾಗರ್ ದಾಂಡೇಕರ್ ಸರ್ ಅವರೇ, ಹಾಗೂ ಸುರೇಶ್ ಚನ್ಶೆಟ್ಟಿ ಸರ್ ಅವರೇ, ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸೋಮಶೇಖರ್ ಬಿರಾದಾರ ಸರ್ ಅವರೇ, TR ದೊಡ್ಡ ಸರ್ ಅವರೇ, ಹಾಗೂ D ಜಾಕಿರ್ ಹುಸೇನ್ ಸರ್ ಅವರೇ, ಹಾಗೂ ವಿಶೇಷ ಉಪನ್ಯಾಸ ನೀಡಿರುವ ನಮ್ಮ ವಿಜಯ ಪಾಟೀಲ್ ಸರ್ ಅವರೇ, ಹಾಗೂ ಇಲ್ಲಿ ನೆರೆದಂಥ ಎಲ್ಲ ನನ್ನ ವರ್ತಿ ಬಾಂಧವರೇ, ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳೇ, ಹಾಗೂ ನನ್ನ ಎಲ್ಲ ಗುರು ಮಾತೆಯವರೇ, ಗುರುಗಳೇ, ಹಾಗೂ ಎಲ್ಲ ಮಾತೆಯರೇ, ನಾನು ತಮ್ಮೆಲ್ಲರಿಗೂ ಅಭಿನಂದನೆಗಳು ಹೇಳ್ತೇನೆ. ಯಾಕಂದರೆ ಇವತ್ತು ರಾಜ್ಯ ಮಟ್ಟದ ಶಿಕ್ಷಕರ ಪರಿಷತ್ತು ವತಿಯಿಂದ ತಮಗೆ ಆದರ್ಶ ದಂಪತಿಗಳ ಪ್ರಶಸ್ತಿ ನೀಡಲಾಗುತ್ತದೆ. ಯಾಕಂದ್ರೆ ಸಾವಿತ್ರಿಬಾಯಿ ಫುಲೆ ಅವರ ಮಹಿಳೆಯರಿಗೆ ಬಹಳಷ್ಟು ಸಮಾನತೆಯನ್ನು ನೀಡಿರುವುದರಿಂದ ಅವರ ಬಗ್ಗೆ, ಹಾಗೂ ಶೇಖ್ ಫಾತಿಮಾ ಅವರ ಬಗ್ಗೆ ಈಗಾಗಲೇ ನಮ್ಮ ಉಗ್ಗೆ ಪಟೇಲರು ಮತ್ತು ಪ್ರೇಮ್ಸಾಗರ್ ದಾಂಡೇಕರ್ ಅವರು ಭಾಳ ಸವಿಸ್ತಾರವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಹಾಗಾಗಿ ನಾನು ಈ ಸಮಯ ಆಗಿರೋದ್ರಿಂದ ಹೆಚ್ಚಿಗೆ ಹೇಳೋದಿಲ್ಲ. ತಾವೆಲ್ಲರೂ ಬಂದಿದ್ದೀರಿ, ತಮ್ಮೆಲ್ಲರಿಗೆ ಶುಭ ಹೇಳಿ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಂದು ಬೀದರ್ ಜಿಲ್ಲೆಯ ಕಾರ್ಯಕ್ರಮ ಶಿಕ್ಷಕರ ಸಂಘಗಳ ಪರಿಷತ್ತಿನ ಕಾರ್ಯಕ್ರಮದಲ್ಲಿ ಒಂದು ಅಭೂತಪೂರ್ವವಾದಂಥ ರಾಜ್ಯಕ್ಕೆ ಸಂದೇಶವನ್ನು ಕೊಟ್ಟಂಥ ಒಂದು ವೇದಿಕೆ. ಈ ವೇದಿಕೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಸಾವಿತ್ರಿಬಾಯಿ ಫುಲೆ ಆದರ್ಶ ದಂಪತಿಗಳ ಕಾರ್ಯಕ್ರಮ. ಈ ದಂಪತಿಗಳ ಕಾರ್ಯಕ್ರಮದಲ್ಲಿ 50ಕ್ಕೂ ಹೆಚ್ಚು ರಾಜ್ಯದ ಮೂಲೆ ಮೂಲೆಗಳಿಂದ ಅತ್ಯಂತ ಅದ್ಭುತವಾದಂಥ ವ್ಯಕ್ತಿಗಳನ್ನು ಪೂಜಿಸುವ ಒಂದು ಸಂದರ್ಭ. ಸನ್ಮಾನ್ಯ ಬೀದರ್ ಜಿಲ್ಲೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಪಾಂಡುರಂಗ ಬೆಲ್ದಾರ್ ಮತ್ತು ಟೀಮಿನ ಜೊತೆಗೆ ರಾಜ್ಯದ ಪದಾಧಿಕಾರಿಗಳಾದ ನಾನು ರಾಜ್ಯಾಧ್ಯಕ್ಷನಾದ ಸಂಗಮೇಶ್ ಕನ್ನಿನಾಯ್ಕರ್ ಈ ಸಂದರ್ಭದಲ್ಲಿ ಬೀದರಿನ ಜನತೆಯ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಸಂಘಟನೆಗಳಿಗೆ, ಪೂಜ್ಯರಿಗೆ ಇವತ್ತಿಂದ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಇವತ್ತು ಕರ್ನಾಟಕ ಶಿಕ್ಷಕರ ಸಂಘಗಳ ಪರಿಷತ್ತಿನ ವತಿಯಿಂದ ಹಾಗೂ ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕ ಸಂಘದ ವತಿಯಿಂದ ಸಾವಿತ್ರಿಬಾಯಿ ಫುಲೆ, ಶೇಖ್ ಫಾತಿಮಾ ಮತ್ತು ಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತ ಇವತ್ತು ಇದು ಶಿಕ್ಷಕ ಸೇವಾ ರತ್ನ ಪ್ರಶಸ್ತಿ ಮತ್ತು ಆದರ್ಶ ದಂಪತಿಗಳ ಪ್ರಶಸ್ತಿಯನ್ನು ನೀಡಲಾಗಿದೆ. ವಿವಿಧ ಜಿಲ್ಲೆಗಳಿಂದ, ಬೇರೆ ಬೇರೆ ಜಿಲ್ಲೆಯಿಂದ, ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ 50 ಆದರ್ಶ ದಂಪತಿಗಳು ಬಂದಿದ್ದಾರೆ. ಅದೇ ರೀತಿಯಾಗಿ 21 ಶೇಖ್ ಫಾತಿಮಾ ಪ್ರಶಸ್ತಿ ಬಂದಿದ್ದಾರೆ. ಅದೇ ಸಾವಿತ್ರಿಬಾಯಿ ಫುಲೆ 31 ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಈ ಥರ ಹಲವಾರು ಶಿಕ್ಷಕರು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಶೋಭೆ ತಂದು ಕಡಿಂದು ಮತ್ತು ಇವೆಲ್ಲ ಕಾರಣ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ನಮ್ಮ ಎಲ್ಲ ಪದಾಧಿಕಾರಿಗಳು, ಎಲ್ಲ ತಾಲೂಕಾಧ್ಯಕ್ಷರು ಹಾಗೂ ನಮ್ಮ ರಾಜ್ಯದ ಸಂಗಮೇಶ್ ಕಿನ್ನಿನಾಯಕ್ ಅವರು ಭಾಳ ಒಳ್ಳೆಯ ರೀತಿಯ ಮಾರ್ಗದರ್ಶನ ಮಾಡಿದ್ದಾರೆ. ಆದ್ದರಿಂದ ನಮ್ಮ ಜಿಲ್ಲೆಗೆ
ಅನೇಕ ಶಿಕ್ಷಕರು ಹಾಗೂ ನಿವೃತ್ತಿ ಹೊಂದುತ್ತಾರೆ. ಅಂಥ ಶಿಕ್ಷಕರಿಗೆ ಗೌರವ ಕೊಡಬೇಕಾದ್ರೆ ಇಂಥ ಕಾರ್ಯಕ್ರಮ ಮಾಡೋ ಮುಖಾಂತರ ನಮ್ಮ ಎಲ್ಲ ಶಿಕ್ಷಕರಿಗೆ ಗೌರವ ಸಲ್ಲಿಸುವಂಥ ರೀತಿಯಲ್ಲಿ ಕಾರ್ಯ ಮಾಡಿದ್ದೇವೆ. ಇವತ್ತು ಭಾಳ ಸಂತೋಷ ಅನ್ನಿಸ್ತದೆ. ಯಾಕಂದ್ರೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಒಂದು ಮಾದರಿ ಕಾರ್ಯಕ್ರಮ ಆಗಿದೆ. ಎಲ್ಲ ದಂಪತಿಗಳು ಬಂದು ಅನೇಕ ದಂಪತಿಗಳು ಹಿರಿಯರು ಹಾಗೂ ನಿವೃತ್ತ ಹೊಂದಿದವರು ಕೂಡ ಅಂಥ ದಂಪತಿಗಳಿಗೆ ಸನ್ಮಾನ ಮಾಡಿ ಅವರಿಗೆ ಪ್ರಶಸ್ತಿ ನೀಡಿರುವುದು ಭಾಳ ಸಂತೋಷ. ಮತ್ತು ಶ್ರೀ ರಮಾಬಾಯಿ ಅಂಬೇಡ್ಕರ್ ಆದರ್ಶ ದಂಪತಿ ಅಂತೇಳಿ ಅವ್ರಿಗೆ ಪ್ರಶಸ್ತಿ ಕೊಟ್ಟಿದ್ದೇವೆ. ಅದೇ ರೀತಿ ಸಾವಿತ್ರಿಬಾಯಿ ಫುಲೆ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ಕೊಟ್ಟಿದ್ದೇವೆ. ಅದು ಶೇಖ್ ಫಾತಿಮಾ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ಕೊಟ್ಟಿದ್ದೇವೆ. ಇಂಥ ಪ್ರಶಸ್ತಿನ ಕೊಟ್ಟು ನಮ್ಮ ಶಿಕ್ಷಕರಿಗೆ ಹಾಗೂ ನಮ್ಮ ಎಲ್ಲ ನೌಕರರಿಗೆ ಪ್ರೋತ್ಸಾಹ ಮಾಡುವ ರೀತಿಯಲ್ಲಿ ನಮ್ಮ ಸಂಘಟನೆ ಕೆಲಸ ಮಾಡ್ತಿದೆ ಅಂಥೇಳಿ ನನಗೆ ಭಾಳ ಸಂತೋಷ ಆಯ್ತದೆ. ಇವತ್ತು ಎಲ್ಲ ಕಾರ್ಯಕ್ರಮ ಎಲ್ಲರೂ ಕುಂತು ಯಶಸ್ವಿಗೊಳಿಸಿರೋ ಕಡೆಯಿಂದ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ, ನನ್ನ ಹೆಸರು ಪಾಂಡುರಂಗ ಬೆಲ್ದಾರ್, ಕಲ್ಯಾಣ ಕರ್ನಾಟಕ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಹಾಗೂ ಕರ್ನಾಟಕ ಶಿಕ್ಷಕರ ಸಂಘಗಳಾದ ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೇನೆ. जय हिंद, जय कर्नाटक। कंसेप्ट ही किसी के पास नहीं था। फातिमा शेख अवार्ड जो मनाया जाता था हर स्कूल में या कोई ऑफिस में मनाया जाता था, लेकिन आज बेलदार सर और कल्याण कर्नाटक के जो है तमाम पदाधिकारी जो मिलकर जो है आज फातिमा शेख अवार्ड जो दिए हैं, इसके लिए जो है हम सभी जो है आप तमाम लोगों के शुक्रगुजार हैं। और ये एक नया काम बहुत अच्छा हुआ है, क्योंकि जो है दूसरे अवार्ड मिलते थे लेकिन फातिमा शेख अवार्ड के लिए जो है कोई भी आगे नहीं बढ़ते थे और इसको नहीं निकालते थे। लेकिन आज जो काम अपने बिदर से हुआ है, इसके लिए हम तमाम लोग जो है कल्याण कर्नाटक के तमाम अहदेदारों को जो है मुबारकबाद देते हैं। और हम फ्यूचर में ऐसे ही चाहते हैं कि सबके साथ जो है काम करके सबको जो है एक साथ लेकर चलें। इतना कहते मैं अपनी बोलना ख़त्म करता हूँ। मेरा नाम जाफरी शकील अहमद, मैं हाई स्कूल टीचर TGT मुस्तैदपुर हाई स्कूल बीदर।